ಹಾಯ್ ಫ್ರೆಂಡ್ಸ್, ಇದು ಜೂನ್ 24ರ ವ್ಲಾಗ್ ಆಗಿರುತ್ತೆ. ಆ ದಿನ ನನ್ನ ಮಗನ ಹುಟ್ಟಿದಬ್ಬ ಇತ್ತು. ಈ ಸಲ ತುಂಬ ಸಿಂಪಲ್ಲಾಗಿ ಮಾಡ್ಕೊಂಡಿದ್ವಿ. ಯಾಕೆ ಅಂತ ನಿಮಗೆ ಗೊತ್ತು. ಅದಕ್ಕೋಸ್ಕರ ನಾವು ಸಿಂಪಲ್ಲಾಗೆ ಮಾಡ್ಕೊಂಡ್ಬಿಟ್ವಿ. ಆದರೆ ನನ್ನ ಸೊಸೆ ಸರ್ಪ್ರೈಸ್ ಬರ್ತ್ಡೇ ಸೆಲೆಬ್ರೇಷನ್ ಪ್ಲ್ಯಾನ್ ಮಾಡಿದ್ಲು. ಇಲ್ಲೇ ಮೈಸೂರಲ್ಲೇ ಇರೋ ರಾಕೇಶ್ ಅನ್ನೋ ಅವಳ ಫ್ರೆಂಡ್ ಹತ್ರ ಕೇಕು ಮತ್ತು ಫ್ಲವರ್ ಬೊಕೆ ಹಾಗೂ ಅವಳದು ಎಂಗೇಜ್ಮೆಂಟ್ದು ಫೋಟೋಸ್ ಎಲ್ಲ ಸೇರಿಸಿ ಒಂದು ಬೊಕೆ ಟೈಪೇ ಮಾಡಿ ಕಳಿಸಿದ್ಲು ಮನೆಗೆ. ನಮಗೇನು ನೋಡಿಬಿಟ್ಟು ಆಶ್ಚರ್ಯ ಆಯಿತು, ಏನಪ್ಪ ಇದು ಅಂತ ಅಂದ್ಬಿಟ್ಟು. ಸರಿ, ಅವ್ರು ಒಳಗೆ ಬಂದರು. ದಾರುಣಿ ಕಳಿಸಿರೋದು ಅಂತ ಹೇಳಿದ್ರು. ಸರಿ ಅಂತ ಅವರನ್ನು ಕೂರಿಸಿದ್ವಿ. ಅವರು ನೋಡಿ ಎಲ್ಲ ಅವರೇ ಆರ್ಗನೈಸ್ ಮಾಡಿಕೊಟ್ರು. ನೋಡಿ, ಕೇಕ್ ಮಾತ್ರ ತುಂಬ ಚೆನ್ನಾಗಿತ್ತು. ಸರಿ, ಅವರು ನೀವೇ ಇಲ್ಲೇ ಕೂತ್ಕೊಂಡು ಕಟ್ ಮಾಡಿಸ್ಬಿಡೋಣ ಅಥವಾ ನೀವೇ ಮಾಡ್ಕೋತೀರಾ ಅಂದರು. ಇಲ್ಲ, ನೀವೇ ಕಟ್ ಮಾಡಿಸಿ ಅಂತ ಹೇಳಿದ್ವಿ. ಅವರಿದ್ದಾಗಲೇ ಕೇಕ್ ಕಟ್ ಮಾಡಿಸಿದ್ವಿ. ರಾಕೇಶಿಗೂ ಮತ್ತು ನನಗೂ ನನ್ನ ಮಗ ತಿನ್ನಿಸ್ತಾ. ನೋಡಿ, ಇದು ಫ್ಲವರ್ ಬೊಕೆ ಮತ್ತು ಎಂಗೇಜ್ಮೆಂಟ್ ಫೋಟೋಸ್. ಇದರಲ್ಲಿ ಏನು ವಿಶೇಷ ಇತ್ತು ಅಂತಂದರೆ, ಅವನು ಹುಟ್ಟಿದ ದಿನಾಂಕ 24ನೇ ತಾರೀಕು ಆಗಿರೋದ್ರಿಂದ 24 ರೋಸಸ್ ಇರೋ ಬೊಕೆ ಕಳಿಸಿದ್ಲು. ಜೊತೆಗೆ ಜೂನ್ ಅಂದರೆ 6ನೇ ತಿಂಗಳು, ಅದಕ್ಕೋಸ್ಕರ 6 ಕಪ್ ಕೇಕ್ ಕಳಿಸಿದ್ಲು. ಅವನಿಗೆ ಫುಟ್ಬಾಲ್ ಇಷ್ಟ ಅಂತಂದ್ಬಿಟ್ಟು ಕೇಕ್ ಮೇಲೆ ಫುಟ್ಬಾಲ್ ಚಿತ್ರ ಇರೋ ಅಂಥ ಒಂದು ಲಾಲಿಪಾಪ್ ಡಿಸೈನ್ ಥರ ಒಂದೆರಡು ಸ್ಟಿಕ್ ಹಾಕ್ಸಿದ್ಲು. ನೋಡೋದಕ್ಕೆ ಮಾತ್ರ ತುಂಬ ಚೆನ್ನಾಗಿತ್ತು. ಒಟ್ಟಿನಲ್ಲಿ ನಮಗೆ ಇದೊಂದು ಮೆಮೊರೇಬಲ್ ಬರ್ತ್ಡೇ ಆಗಿತ್ತು. ನಮಗೆ ತುಂಬ ಖುಷಿಯಾಗಿತ್ತು. ಇದ್ರ ಮೂಲಕ ನಾನು ದಾರುಣಿಗೂ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ಬ್ಲಾಗು. ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ.